ನಮಸ್ಕಾರ ಎಲ್ಲರಿಗೂ. ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ನೋಡತ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ. ಪಕ್ಕದಲ್ಲಿರೋ ಆಲ್ ಅಂತ ಆಪ್ಷನ್ ಬರ್ತೈತಲ್ಲ ಅದನ್ನ ಹೊಡೆದ್ರಿ ಅಂದ್ರೆ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಗೆ ಬರ್ತಾವೆ. ಇವಾಗ ನಾನು ಶೇಂಗಾ ಚಿಕ್ಕಿ ಮಾಡತ್ತಿದ್ನಿ. ಇನ್ನೇನು ಸಂಕ್ರಾಂತಿನೂ ಸಮೀಪ ಬಂತು ಮತ್ತು ಚಳಿಗಾಲದಾಗ ಈ ಥರ ಶೇಂಗಾ ಮತ್ತು ಎಳ್ಳ ಎಣ್ಣೆ ಅಂಶ ಇರುವಂಥದ್ದು ಈ ಥರ ಕೊಬ್ಬರಿದು ಮಾಡ್ಕೊಂಡು ತಿನ್ನೋದು ಭಾಳ ಚಲೋ. ಯಾಕಂದ್ರೆ ಸ್ಕಿನ್ ಎಲ್ಲ ಡ್ರೈ ಆಗಿರ್ತೈತಿ ಚಳಿಗಾಲಕ್ಕೆ. ಮತ್ತು ಈ ಥರದೆಲ್ಲ ತಿನ್ನೋದು ಅಥವಾ ಮಕ್ಕಳಿಗೆ ಚಳಿಗಾಲದಾಗ ಈ ಥರ ಕೊಡೋದು ಒಳ್ಳೆಯದು. ಅಷ್ಟೇನು ಡ್ರೈ ಆಗಂಗಿಲ್ಲ ಸ್ಕಿನ್ನ. ಈಗ ನಾವು ಏನಾದರೂ ಬಾಡಿ ಲೋಷನ್ನ ಅದು ಇದು ಹಚ್ಕೊಂಡ್ರೆ ಅದು ನಮ್ಮ ತ್ವಚೆಯನ್ನು ಮೇಲಿಂದ ಅಷ್ಟು ಸ್ಮೂತ್ ಮಾಡ್ತೈತಿ. ಈ ಥರದ್ದೆಲ್ಲ ಇದು ಅವಾಗಿನ ಕಾಲದಾಗೆಲ್ಲನೂ ಹಿಂಗೆ ಚಳಿಗಾಲಕ್ಕೆ ಸಂಕ್ರಮಣಕ್ಕೆ ಅದಕ್ಕೇ ಈ ಥರ ಎಲ್ಲ ಮಾಡ್ತಿದ್ರು. ಇದು ನಮ್ಗೆ ಒಳಗಿಂತ್ರನ ನಮ್ಮ ಸ್ಕಿನ್ನನ್ನು ಹೆಲ್ದಿ ಆಗಿರ್ತೈತಿ. ಚಳಿಗಾಲಕ್ಕೆ ಡ್ರೈ ಆಗಕ್ಕೆ ಬಿಡಂಗಿಲ್ಲ. ಅದಕ್ಕನ ಮತ್ತು ಇವಾಗ ನಾನು ಬೆಲ್ಲ ಹಾಕ್ಕೊಂಡಿದ್ನಿ. ಬೆಲ್ಲಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ನಿ. ನೀರದು ಏನೂ ಹಾಕಬೇಡ್ರಿ. ಒಂದು ಸ್ಪೂನ್ ಸಣ್ಣ ಸ್ಪೂನಿಗೆ ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು. ನಾನು ಶೇಂಗಾ ಭಾಳ ಅದಾವ ಅನ್ನೋ ಕಾರಣಕ್ಕೆ ಒಂದು 2 ಸ್ಪೂನ್ ಅಷ್ಟು ಹಾಕಿದ್ನಿ. ಅದು ಕಂಪ್ಲೀಟ್ ಆನ್ ಆದಮೇಲೆ ನೋಡ್ಕೋರಿ. ಆನ್ ಆದಮೇಲೆ ಶೇಂಗಾ ಏನು ನಾವು ಎಲ್ಲ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಹುರಿದ ಸೊಪ್ಪಿ ಎಲ್ಲ ಕೇರೆ ಅದನ್ನು ಹಾಕ್ಕೊಂಡೆ ನಾನು ಇದ್ರಾಗ ಆನ್ದಾಗ. ಮಿಕ್ಸರ್ಗೆ ಹಾಕ್ಕೊಂಡು 1-2 ಪಳಕನೂ ಮಾಡ್ಕೊಂಡು ಹಾಕ್ಕೋಬೋದು. ಇಲ್ಲ ಅಂತಂದ್ರೆ ಹಂಗೆ ಶೇಂಗಾನೂ ನೀವು ಡೈರೆಕ್ಟಾಗೇ ಹಂಗೆ ಹಾಕ್ಕೋಬೋದು. ನಾನೀಗ ಪಕ್ಳಿ ಏನು ಮಾಡಿರಲಿಲ್ಲ, ಡೈರೆಕ್ಟಾಗಿ ಹಂಗೆ ಮಾಡಿದ್ನಿ. ಮಿಕ್ಸಿಗೆ ಏನು ಹಾಕ್ಕೊಂಡಿರಲಿಲ್ಲ, ಕೈಲೇ ತಿಕ್ಕಿ ಊದೆ ಹಂಗೆ ಇಟ್ಕೊಂಡಿದ್ನಿ. ಸಂಕ್ರಮಣಕ್ಕೆ ಎಳ್ಳಿನ ಚಿಕ್ಕಿ ಶೇಂಗಾ ಚಿಕ್ಕಿ ಸುಲಭವಾಗಿನ ನಾವು ಆರಾಮಾಗಿ ಮಾಡ್ಬೋದು. ಇವು ಸುಮಾರು 1 ಕಿಲೋದ ಆಸ್ಪಾಸ್ ಇರ್ಬೋದು. ಎಷ್ಟಿದ್ದು ಅಷ್ಟು ತೊಗೊಂಡಿದ್ದೀನಿ ಡಬ್ಬಿ ಒಳಗಿನೂ. ಅಷ್ಟ ಅಂತೇನು ಲೆಕ್ಕ ಮಾಡಿರ್ಲಂಗಿಲ್ಲ. ಜಾಸ್ತಿನ ಅದು ಹೇಳ್ಬೇಕಂತಂದ್ರೆ ಭಾಳ ಅಂದ್ರೆ ಮತ್ತು ಭಾಳ ಟೇಸ್ಟಾಗಿದ್ದು. ಕಂಪ್ಲೀಟಾಗಿ ಖಾಲಿನ ಆಗಿಬಿಟ್ಟು ಇನ್ನು ಮತ್ತು ಇದನ್ನ ಮಾಡಿದ್ಮೇಲೆ ಮತ್ತು ಇನ್ನೂ ಮಾಡಂತ ಹೇಳತ್ತಿದ್ರು ನಮ್ಮ ಮನೆಯವರು. ಒಂದು ಪ್ಲೇಟಿಗೆ ತುಪ್ಪ ಹಚ್ಕೊಂಡು ಹಾಕೊಂಡ್ರಿ ಅಂದ್ರೆ ನಿಮ್ಗೆ ತೆಗಿಯೋಕೆ ಈಜಿ ಆಕೈತಿ. ತುಪ್ಪನ ಹಚ್ಚಿರಿ ಎಣ್ಣೆ ಹಚ್ಚೋದಕ್ಕಿಂತ. ಮತ್ತು ತುಪ್ಪ, ಬೆಲ್ಲ, ಶೇಂಗಾ ಇದೆಲ್ಲ ಭಾಳನ ಆರೋಗ್ಯಕ್ಕೆ ಚಲೋ. ಮಕ್ಕಳಿಗೆ ಇಂಥದ್ದೆಲ್ಲ ಮಾಡಿ ಕೊಟ್ಟಿವಂದ್ರೆ ಮನೆ ಒಳಗನ ಅವ್ರಿಗೂ ಈಗ ಚಳಿಗಾಲಕ್ಕಂತೂ ತೀರಾ ಒಳ್ಳೇದು ಇಂಥದ್ದೆಲ್ಲನೂ. ಇದನ್ನು ಚಳಿಗಾಲ ಮುಗಿಯೋವರೆಗೂ ಈ ಎಳ್ಳ ಶೇಂಗಾ ಇದನ್ನು ಜಾಸ್ತಿನೂ ವಾಪರ್ಸೋದು ಚಲೋ. ಎಣ್ಣೆ ಅಂಶ ಇರ್ತೈತಲ್ಲ ಅದು ನ್ಯಾಚುರಲಾಗಿ ಇರುವಂಥ ಎಣ್ಣೆ ಅಂಶದ. ಮತ್ತು ತುಪ್ಪ ತಿಂದ್ರೆ ನೆಗಡಿ ಬರ್ತೈತೆ ನಿಜ. ಆದ್ರೆ ಈಗ ಚಳಿಗಾಲಕ್ಕೆ ಆದ್ರೆ ಹೆಲ್ದಿಗೆ ನೋಡ್ಬೇಕಂದ್ರೆ ಭಾಳ ಚಲೋ ತುಪ್ಪ ಯೂಸ್ ಮಾಡೋದು ಈಗ ಅನಿಸ್ತೈತಿ. ಸ್ಕಿನ್ ಚಲೋ ಆಗಿರ್ತೈತಿ, ಡ್ರೈ ಆಗಂಗಿಲ್ಲ ಜಾಸ್ತಿ. ನಾನು ಲಟ್ಟಣಿಗಿಲ್ಲ ಇದನ್ನು ಪೂರ್ತಿ ಎಲ್ಲ ತಿಕ್ಕೊಳತ್ತಿದ್ನಿ. ಅಂದ್ರೆ ಸ್ವಲ್ಪ ಕೈ ಬಿಸಿ ಹತ್ತಿರ್ತೈತಿಲ್ಲ ಒಂಚೂರು. ಆಗ ಏನು ಅಷ್ಟೇನು ಇದನ್ನು ಆಗಲ್ಲ. ಆನ್ ಆಗಿರೋದ್ರಿಂದ ಕೈಗೆ ಅಂಟ್ಕೋತೈತಿ, ಭಾಳ ಬಿಸಿ ಹತ್ತೈತಿ ಅನ್ನೋ ಕಾರಣಕ್ಕಾಗಿ ಲಟ್ಟಣಿಗಿಲೇನ ಪೂರ್ತಿ ಕಂಪ್ಲೀಟಾಗಿ ಲಟ್ಟಣಿಗಿನೂ ಒಂದು ಸ್ವಲ್ಪ ತುಪ್ಪ ಹಚ್ಚಿರಿ. ಕೆಳಗಿನ ಪ್ಲೇಟಿಗೂ ಹಚ್ಚಿರಿ. 1 ಸ್ಪೂನ್ ತುಪ್ಪ ಹಾಕಿ ಕಂಪ್ಲೀಟ್ ಅದನ್ನು ಹಾಕಿಬಿಟ್ಟು 2 ಪ್ಲೇಟ್ ಅದು ಇವ ತೆಳ್ಳಗೆ ತೀರಾ ತೆಳನ ಅಲ್ಲ, ತೀರಾ ಅಂದ್ರೆ ತೀರಾ ದಿಪ್ಪನೂ ಅಲ್ಲ, ಆ ಥರ ಇದು ಮಾಡೀನಿ. ಒಂಚೂರು ಬಿಸಿ ಇದ್ದಾಗನ ಇದನ್ನ ಕೊರೆದಿಟ್ಕೊಂಡ್ರಿ ಅಂದ್ರೆ ಆಮೇಲೆ ತಣ್ಣಗಾದ್ಮೇಲೆ ನೀವು ತೆಗಿಬೋದು ಆರಾಮಾಗಿ. ಪೂರ್ತಿ ಗಟ್ಟಿ ಆದಮೇಲೆ ಈ ಥರ ನಾವು ಕೊರೆಯೋಕೆ ಕಷ್ಟ ಆಗ್ತೈತಿ. ಭಾಳ ಗಟ್ಟಿ ಆದಮೇಲೆ ಒಂದು ಸ್ವಲ್ಪ ಇನ್ನೂ ಅದು ಮೆತ್ತಗಿದ್ದಾಗನೇ ಈ ಥರ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಆಮೇಲೆ ಪಟ ಅಂತ ತಾವ ಹೇಳ್ತಾವೆ. ಈ ಟಿಪ್ಸನ್ನು ಫಾಲೋ ಮಾಡಿರಿ, ಏನೂ ಮುರಿಯಂಗಿಲ್ಲ, ಚಲೋನಾಗಿರ್ತವೆ. ಈಗ ನೀವು ನೋಡಾಕ್ತಿರ್ಬೇಕು ಪೂರ ಹೆಂಗೆ ಹೇಳಾಕತ್ತಾವಂತ. ಇನ್ನೂ ಪೂರ್ತಿ ಯಾರಿಲ್ಲಿದ್ದ ಆದ್ರೂ ಚಕ್ಕ ಅಂಥೇಳಿ ಹೇಳಾಕತ್ತಿದ್ವು ಎಲ್ಲ. ಇದನ್ನೆಲ್ಲ ಮುರಿದ ಕೇಶಿನ ನಾನು ಹೆಂಗೆ ಅವನ್ನೆಲ್ಲ ಚೌಕ್ ಕಾಣೆ ಮಾಡ್ಕೊಂಡೇನಿಲ್ಲ, ಅವನ್ನೆಲ್ಲ ಪಟ ಅಂತ ಮುರಿದ ಒಂದು ಸ್ವಲ್ಪ ಬಿಟ್ಟಿದ್ನಿ. ಆಮೇಲೆ ಅವೆಲ್ಲ ಕಂಪ್ಲೀಟ್ ಗಟ್ಟಿಯಾಗಿ ಚಕ್ಕಿ ಟೈಪ್ ಆದ್ಮೇಲೆ ಡಬ್ಬಿ ಒಳಗೆ ಎತ್ತಿದ್ನಿ. ಇದಿನ್ನೂ ಒಂಚೂರು ಬಿಸಿ ಇತ್ತು. ಇವಾಗ ನಾನು ತೆಗೆದಿಡಾತಿದ್ನಿ. ಗಟ್ಟಿ ಆದಮೇಲೆ ಭಾಳ ಗಟ್ಟಿ ಆಗ್ತೈತಿ ಏನೋ ಅಂಥೇಳಿ ನೋಡ್ರಿ. ಇವಾಗ ಅವನ್ನ ಹೆಂಗೆ ಕೊರ್ದಿದ್ನೆಲ್ಲ ಅವನ್ನೆಲ್ಲ ಅವು ತಾವನ ಹಿಂಗೆ ಬಿಚ್ಕೊಂಬರಾಕತ್ತಿದ್ದು ನೋಡಾಕತ್ತಿರ್ಬೇಕು ನೀವು. ಅದು ಮುರಿಯೋಕೆ ಮನಸ್ಸಾಗ್ಬತ್ತಾಗಿತ್ತು, ಅಷ್ಟು ಚಲೋ ಆಗಿದ್ದು ಅವ. ಮತ್ತು ತುಪ್ಪ ಹಚ್ಚಿರೋದ್ರಿಂದ ಅದು ಒಂಥರ ಶೈನ್ ಕಾಣಿಸಾಕತ್ತಿತ್ತು, ಶೈನಿಂಗ್ ಅನ್ಸಾಕತ್ತಿತ್ತು. ಎಣ್ಣೆ ಹಾಕೋದಕ್ಕಿಂತ ಮತ್ತು ಜಾಸ್ತಿ ತೀರಾ ಗಟ್ಟಿನೂ ಮಾಡಬೇಡ್ರಿ, ಅಳಕ ಮಾಡಬೇಡ್ರಿ. ಒಂದು ಮೀಡಿಯಮ್ ಅದಕ್ಕೆ ನೋಡ್ಕೊಂಡು ಮಾಡಿರಿ. ಎಳ್ಳಿನ ಚಕ್ಕಿ ಅದರ ತೀರಾ ಸುಲಭ. ಮತ್ತು ನನಗೆ ಎಳ್ಳಿನ ಚಕ್ಕಿ ಅಂದ್ರೆ ಭಾಳ ಇಷ್ಟ.
ಶೇಂಗಾದು ನನಗೆ ಅಷ್ಟು ಇಷ್ಟ ಆಗಂಗಿಲ್ಲ, ತಿನ್ನಬೇಕು ಆದ್ರೆ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಇಷ್ಟ ಅಂಥೇಳಿ ಮಾಡಿರ್ತಾನೆ. ಎಳ್ಳಿಂದಂತ್ರ ನಂಗೆ ಭಾಳನೇ ಇಷ್ಟ ಎಳ್ಳಿನ ಚಕ್ಕಿ. ಅದಂತರೂ ಚಳಿಗಾಲಕ್ಕೆ ಮತ್ತು ಈಗ ಸಂಕ್ರಮಣಕ್ಕೆ ಭಾಳನ ಒಳ್ಳೇದದ. ಪಂಜಾಬ ಮತ್ತು ಜಮ್ಮು ಕಾಶ್ಮೀರದಾಗ ಅದು ಇದೇನು ಬರ್ತೈತಲ್ಲ ಚಳಿಗಾಲಕ್ಕೆ ನಾವು ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ. ಆ ಕಡೆ ಲೋಡಿ ಅಂಥೇಳಿ ಮಾಡ್ತಾರೆ. ಅವ್ರದ್ದೇ ಆದಂಥ ಒಂದು ವಿಶಿಷ್ಟವಾದ ರೀತಿಯ ಆಚರಣೆಗಳ ಪದ್ಧತಿಗಳು ಇರ್ತಾವೆ. ಅವಾಗ ಅವರೆಲ್ಲ ಈ ಥರದ ಮಾಡಿರ್ತಿದ್ರು. ಜಮ್ಮುದಾಗಂತರೂ ಪಂಜಾಬಿ ಜನ ಅಂದ್ರೆ ಸಿಖ್ರು ಇರ್ತಾರಲ್ಲ ಅವ್ರು ಜಾಸ್ತಿ. ಅವರು ಎಷ್ಟು ಚಂದ ಎಲ್ಲ ಹಿಂಗೆ ಕಾಮಣ್ಣನ ಹೆಂಗೆ ಸುಡ್ತೀವಲ್ಲ ಹಾಗೆಲ್ಲ ಉರಿ ಹಚ್ಚಿ ಆವಾಗ ಶೇಂಗಾ ಈ ಥರ ಎಳ್ಳು ಅವರು ಅಲ್ಲಿ ಅದಕ್ಕೆ ಆ ಥರ ಹಿಂಗೆ ತಿಂದ ಆ ಥರ ಆಚರಣೆ ಮಾಡ್ತಿದ್ರು. ಆವಾಗ ಅವರು ಹೇಳ್ತಿದ್ರು ಈ ಟೈಮ್ನಾಗ ಹಿಂಗೆ ಚಳಿಗಾಲದಾಗ ಇದೆಲ್ಲ ತಿನ್ನಬೇಕು ಎಳ್ಳದು ಅಂಥೇಳಿ. ನಾವು ಅವ್ರ ಕಡೆ ಅವ್ರ ಭಾಷೆ ಬೇರೆ ಅವ್ರದ್ದು ಆಚರಣೆ ಬೇರೆ ದೂರದಿಂದ ನೋಡ್ತಿದ್ವಿ. ಅವ್ರು ನಮ್ಗೆ ಬರ್ರಿ ಅಂತ ಕರಿತಿದ್ರು. ನಾವು ಹೋಗ್ತಿರ್ಲಿಲ್ಲ, ಆದ್ರೆ ಕೇಳಿ ನೋಡಿ ಇದು ಮಾಡ್ತಿದ್ವಿ. ಅವರು ಆ ಕಡೆನೂ ಆಚರಿಸ್ತಾರೆ, ಆದರೆ ಅವ್ರ ಆಚರಣೆ ನಮ್ಮ ಆಚರಣೆ ಒಂಚೂರು ಬೇರೆ ಆಗ್ತೈತಿ. ಸಂಕ್ರಾಂತಿಗೆ ಅವರು ಇದನ್ನೆಲ್ಲ ಮಾಡಿರ್ತಾರೆ. ನಾರ್ತ್ ಇಂಡಿಯನ್ಸ್ ಇರ್ತಾರಲ್ಲ ಅವರು ಎಳ್ಳು ಮತ್ತು ಶೇಂಗಾ ಈ ಥರ ಎಲ್ಲ ಸುಲ್ಗಾಯಿ ಅದು ಅಲ್ಲಿ ಸಿಗೋದು ನಾನು ನೋಡಿಲ್ಲ, ತಿಂತಿರ್ಬೋದು. ನಮ್ಮ ಕಡೆ ಎಲ್ಲ ಸುಲ್ಗಾಯಿ ಗೆಣಸ ಅಂತ ಹೀಗೆಲ್ಲ. ಮತ್ತು ನಮ್ಮಲ್ಲಿ ಅಂತೂ ಗೆಣಸು ಸಿಕ್ಕಾಪಟ್ಟೆ ತಿಂದು ಸಾಕಾಗಿ ಹೋಗ್ಬಿಟ್ಟು ಇನ್ನು ಗೆಣಸು ಬೇಡ ಈ ಸೀಸನ್ಗೆ ಸಾಕು ಅನ್ನೋ ಮಟ್ಟಿಗೆ ತಿಂದೀವಿ, ಸಾಕಾಗಿಬಿಡ್ತು ಗೆಣಸ. ಮತ್ತು ಶೇಂಗಾ ನೋಡ್ರಿ, ಹಸಿ ಶೇಂಗಾ ಇದು ಎಳ್ಳು ಇದೆಲ್ಲ ಎಷ್ಟು ಚಲೋ ಅಂತಂದ್ರೆ ಇವಾಗ ಓಂಕಾರನು ಹೇಳಿದ ನನಗೆ ಈ ಸತಿ ಬರೋ ಮುಂದೆ ಶೇಂಗಾ ಚಕ್ಕಿನ ತೊಗೊಂಬರ್ರಿ ಅಂತ ಹೇಳ್ಯಾನು. ಅದಕ್ಕೆ ಅವಂಗೆ ಹೋಗೋ ಟೈಮಿಗೆ ಅವಂಗೆ ಮಾಡಿದ್ರೆ ಆಯಿತು. ಇವಾಗ ನಮ್ಮ ಮನೆಗೆ ಮಾಡ್ರೆ ಆಯ್ತು ಅಂಥೇಳಿ ಮಾಡತ್ತಿದ್ನಿ. ಹೇಳಿರ್ತಾನೆ, ಆಮೇಲೆ ಅಷ್ಟು ತಿನ್ನಂಗಿಲ್ಲ, ಅಲ್ಲಿ ಟೈಮ್ ಸಿಗಂಗಿಲ್ಲ, ನಾನು ತಿನ್ನಲಿಲ್ಲ ಅಂತಾನೆ. ಅದೊಂದು ಬೇಸರ ಆಕೈತಿ. ಎಲ್ಲ ಮಾಡಿ ಕಟ್ಟಾಕ ಯಾರ್ದಾರೆ ತಂದಿದ್ದು ನೋಡಿದ್ದಂದ್ರೆ ನಂಗೆ ಅದ ಬೇಕಂತ ಹೇಳ್ತಾನೆ. ಹ್ಞೂ ಅಂತೇಳಿ ಒಂದು ಮಾಡ್ಕೊಂಡು ಹೋದಿವಿ ಅಂದ್ರೆ ಮುಂದಿನ ಸಲ ತರಬೇಡ್ರತ್ತಿನ ಅದು ಆಗೋಕ್ಕಿಂತ ಮೊದ್ಲನೇ ಹೇಳಿರ್ತಾನೆ. ಅವಾಗ ಯಾರ್ದೋ ನೋಡಿ ಸಜ್ಜಿ ರೊಟ್ಟಿ ತಿನ್ಬೇಕು ಅನ್ಸಿತ್ತ. ಸಜ್ಜಿ ರೊಟ್ಟಿ ಹೇಳಿದ್ದ ಹ್ಞೂನ್ಪ ತರ್ತೀವತ್ತ ಅನ್ಕೊಡ್ದ ಈಗ ಮತ್ತೆ ತೊಗೊಂಬರ್ಬೇಡ್ರಿ ಅಂತ ಹೇಳಿದ. ಸುಮ್ಮನೆ ಅಲ್ಲಿ ತಿನ್ನೋಕದು ಆಗಂಗಿಲ್ಲ, ಏನೂ ಬೇಡ ಅಂತಾನೆ. ಇಷ್ಟೆಲ್ಲ ಅದು ನೋಡ್ರಿ ಶೇಂಗಾ ಚಕ್ಕಿ. ನಾವೆಲ್ಲ ಎಷ್ಟು ದೊಡ್ಡ ದುಡ್ಡು ಕೊಡ್ತೀವಿ ಹೊರಗೆ, ಸ್ವಲ್ಪ ಕ್ವಾಂಟಿಟಿ ಬಂದಿರ್ತೈತಿ ಮಕ್ಕಳಿಗೋಸ್ಕರ. ಈಗೆಲ್ಲ ಸಂಕ್ರಮಣ ಟೈಮ್ನಾಗದು ಇದನ್ನೆಲ್ಲ ಸಂಕ್ರಾಂತಿ ಬಂತಿನ ಆರಾಮಾಗಿ ನಿಮ್ಮ ಮನೆ ಒಳಗನ ಇದನ್ನ ಚಕ್ಕಿ ಮಾಡಿ ಇಟ್ಕೊರಿ. ಭಾಳ ಚಲೋ ಆಗ್ತೈತಿ. ಸುಮ್ಮನೆ ಹೆಚ್ಚಿಗೆ ದುಡ್ಡು ಕೊಟ್ಟ ಕಡಿಮೆ ತರೋದಕ್ಕಿಂತಲೂ ಈ ಥರ ಮಾಡಿ ಇಟ್ಕೊಂಡ್ರೆ ನೋಡ್ರಿ ಎಷ್ಟು ಅದು ಅಂತ ಸಾಕನ್ನು ಅಷ್ಟು ತಿನ್ಬೋದು. ಅದಾದಮೇಲೆ ಒಂದು ಸ್ವಲ್ಪ ಎಳ್ಳಿನ ಚಕ್ಕಿನೂ ಮಾಡ್ಬೇಕಂಥೇಳಿ ಹಂಗೆ ಮಾಡತ್ತಿದ್ನಿ. ಯಾಕಂತಂದ್ರೆ ಇದು ಮಾಡ್ಬೇಕಂತ ಮಾಡಾಕ್ತಿರ್ಲಿಲ್ಲ. ಎಳ್ಳಿನ ಚಕ್ಕಿ ತುಪ್ಪ ಕಾಯಿಸಿದ್ನಿ, ಅದು ತುಪ್ಪ ಕಾಯಿಸಿ ತಗೊಂಡಿದ್ನಿ. ಅದ್ರಾಗನ ಎಳ್ಳನ್ನು ತೊಗೊಂಬಂದಿದ್ವಿ, ಎಳ್ಳನ್ನು ಹಾಕಿ ಮಾಡ್ರೆ ಆಯಿತು ಅಂತ. ಮತ್ತು ಇನ್ನು ಸಂಕ್ರಾಂತಿ ಹತ್ತಿರ ಬತ್ತಂದ್ರೆ ಅವಾಗೂ ಎಳ್ಳಿನ ಚಕ್ಕಿ ಮಾಡ್ರೆ ಆಯಿತು. ಇವಾಗ ನಿಮ್ಗೆ ತೋರ್ಸತ್ತೇನೆ ನೋಡ್ರಿ. ಇದಕ್ಕೂ ಏನೂ ಇಲ್ಲ, ಒಂಚೂರು ಬೆಲ್ಲ ಮತ್ತು ಒಂದು ಸ್ವಲ್ಪ ತುಪ್ಪ ಏನು ಮ್ಯಾಲೆ ಹಾಕಿಲ್ಲ, ಅದಕ್ಕೆ ಹಸಿರು ಬೊಗಾನಿ ಒಳಗನ ಹಾಕೀನಿ ನಾನು ಕಂಪ್ಲೀಟಾಗಿ. ಹಿಂದೂ ಒಂದ್ಸಲ ಹೇಳೀನಿ ಈ ಥರ. ಈಗ ಸಂಕ್ರಾಂತಿಗೆ ಎಷ್ಟು ಕಾಸ್ಟ್ಲಿ ಆಯ್ತು ಮಾಲ್ಗಳ್ದಾಗೆಲ್ಲ ಎಳ್ಳಿನ ಚಕ್ಕಿ ಶೇಂಗಾ ಚಕ್ಕಿ ಸ್ವಲ್ಪ ಇಟ್ಟಾರ, ಹೆಚ್ಚು ರೇಟ್ ಇಟ್ಟಾರ. ಅದಕ್ಕಿಂತ ನೀವು ಎಳ್ಳು ಮತ್ತು ಶೇಂಗಾ ಮನೆಯೊಳಗಂತೂ ಎಲ್ಲರ ಮನೆಯೊಳಗೆ ತಂದೆ ತರ್ತಿರ್ತೀವಿ. ಬೆಲ್ಲ ಅಂತೂ ಇದ್ದೇ ಇರ್ತೈತಿ. ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿ ನೀವು ಮಾಡಿದ್ರಿ ಅಂದ್ರೆ ಎಷ್ಟೆಲ್ಲ ಆಗ್ತಾವೆ. ಈಗ ನಾ ಭಾಳ ಕಡಿಮೆನ ಮಾಡಿದ್ನಿ, ಅವ ಎಷ್ಟೊಂದು ಅದು ಇಷ್ಟು ಮಾಡ್ಕೊಂಬಿಟ್ರೆ ಆಯಿತು. ಅದೊಂದು ಹಬ್ಬಕ್ಕೂ ಆದಂಗೆ ಆಗ್ತೈತಿ. ಸಂಕ್ರಮಣಕ್ಕೆ ಇದೆಲ್ಲ ಇದ್ರನ ಇದು ಮಾತ್ರ ಇದು ಎಳ್ಳು ಶೇಂಗಾ ಚಕ್ಕಿ ಇದೆಲ್ಲ ಕಂಪಲ್ಸರಿ ಇದ್ರೆ ಎಷ್ಟು ಚಲೋ ಆಗ್ತೈತಿ. ಇದನ್ನು ಮಾಡ್ಬೋದು. ಮಾಡಿ ಬಿಳಿ ಬೆಲ್ಲ ಆಗಿದ್ರೆ ಅದು ಇನ್ನೂ ಚಲೋ ಆಗ್ತೈತಿ. ಬೆಲ್ಲ ಕಪ್ಪಗಿತ್ತಿದ, ಅದಕ್ಕೆ ನಿಮಗದು ಕಪ್ಪಗೆ ಕಾಣಕತ್ತೈತಿ. ಕರಿ ಬೆಲ್ಲ ಅಂತಾರಲ್ಲ ಹಾಗಿತ್ತು. ಇದಂತೂ ತೀರಾ ಚಕ್ ಅಂತ ಎದ್ದು ಬರ್ತೈತಿ. ಇದನ್ನೇನು ಮಾಡೋದು ಭಾಳ ಏನು ಕಷ್ಟ ಇಲ್ಲ. ನಾನೊಂದು ಸ್ವಲ್ಪ ಮಾಡೀನಿ, ಭಾಳ ಇಲ್ಲ, ಒಂದು ಅರ್ಧ ಬಟ್ಲಷ್ಟಿದ್ದು ಅಷ್ಟೇ ಎಳ್ಳು ಅಷ್ಟೇ. ಎಷ್ಟು ಚಲೋ ಅದು, ಜಾಸ್ತಿನ ಅದು. ಇದನ್ನು ನೀವು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಈ ಥರ ಹಾಕ್ಕೊಂಬಿಟ್ರಿ ಅಂದ್ರೆ ಇದು ಅಷ್ಟು ಆರಿದ ಮೇಲೆ ಚಕ್ ಅಂತ ಚೌಕ ನಾವು ಕೈಲಿ ಮುರ್ಕೋಬೋದು. ಅಷ್ಟು ತಿಳು ಚಪಾತಿ ಹಂಗಾಗಿಬಿಟ್ಟಿತ್ತಿದ. ಇದನ್ನು ನೀವು ಭಾಳನ ಈಸಿಯಾಗಿ ಸಂಕ್ರಮಣಕ್ಕೆ ಮಾಡ್ಕೋಬೋದು. ಯಾರು ಬೇಕಾದರೂ ತಿನ್ಬೋದು, ದೊಡ್ಡವರು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಬ್ಬಕ್ಕೆ ಒಂದು ಡಿಶ್ ಆದಂಗೆ ಆಗ್ತೈತಿ. ಈ ಹಬ್ಬಕ್ಕೆ ಇದು ಸ್ಪೆಷಲ್ ಡಿಶನ್ನು ಅಂತ ಹೇಳ್ಬೋದು. ಇವಾಗ ಅದು ಆದ ನಂತರ ನಾವು ಸಾಯಂಕಾಲ ಒಂದು ಸ್ವಲ್ಪ ಶಾಪಿಂಗ್ ಅಂತ ಹೊರಗಡೆ ಹೋಗಿದ್ದೀವಿ.
ಡಿಮಾರ್ಟಿಗೆ ಹೋಗಬೇಕಾಗಿತ್ತು. ಮತ್ತು ನಮ್ಮ ಮನೆಯವ್ರಿಗೂ ಸ್ವಲ್ಪ ನಾನು ಹೇಳಿದ್ನಿ ಹಿಂದಿನ ವಿಡಿಯೋದಾಗ ಅವ್ರಿಗೆ ಬರ್ತಡೇ ಇತ್ತಂತ. ಬರ್ತಡೇಗೆ ಏನಾದರೂ ಡ್ರೆಸ್ ಅದು ತೊಗೋತಾರೋ ಏನೋ ಅಂಥೇಳಿ ಕರ್ಕೊಂಡು ಬಿಗ್ ಬಜಾರ್ಗೆ ಹೋಗಿದ್ನಿ. ಅಲ್ಲಿ ಅವ್ರಿಗೆ ಪಸಂದ ಆಗಲಿಲ್ಲ, ಯಾವುದೂ ಲೈಕ್ ಆಗಲಿಲ್ಲ ಶರ್ಟ. ಮತ್ತು ಇಲ್ಲಿ ಒಂದು ಸಲ ನೋಡೋಣ ಬರ್ರಿ ಅಂಥೇಳಿ ಕರ್ಕೊಂಡು ಬಂದಿದ್ನಿ. ಇಲ್ಲಿ ಯಾರೇ ತೊಗೋತಾರೋ ಏನು ಮಾಡ್ತಾರೋ ಅಂಥೇಳಿ. ಬೇಡ ಭಾಳ ಅದಾವ ಡ್ರೆಸ್, ಎಷ್ಟು ತೊಗೋದು ಬೇಡ ಬೇಡ ಅಂತಿರ್ತಾರೆ. ಮತ್ತು ನಾನು ಮಾಮಾ ಅರ್ಥದ ಕ್ರೀಮ್ ತೊಗೊಂಡು ಈ ಸಲ ವಾಸತೆ ಸೋಪ್ ತೊಗೊಂಡಿದ್ದು ತೋರಿಸಿದ್ನಿ. ಕ್ರೀಮ್ ಇದು 700 ರೂಪಾಯಿ ಐತೆ, ರಿಯಲ್ ರೇಟ್ 700 ರೂಪಾಯಿ ಐತೆ. ಅದಕ್ಕೆ ಅಷ್ಟಕ್ಕನ ಡಿಮಾರ್ಟ್ ಒಳಗೆ ಸ್ವಲ್ಪ ನಮ್ಗೆ ಆಫರ್ದಾಗ ಸಿಕ್ತು. ಕ್ರೀಮ್ ಚಲೋ ಐತಿ ಅನ್ಸತ್ತೈತಿ. ಭಾಳ ಕೇಳೀನಿ ಅದ್ರ ಬಗ್ಗೆ. ನೋಡೋಣ, ಟ್ರೈ ಮಾಡೋಣ ರಿಸಲ್ಟ್ ಏನು ಬರ್ತೈತಿ ಅಂತ. ಭಾಳಷ್ಟು ಸಾಮಾನುಗಳು, ಒಂದಷ್ಟು ಸಾಮಾನುಗಳು ಆಫರ್ದಾಗಿದ್ದು, ಕ್ರೀಮ, ಫೇಸ್ ವಾಶ, ಸ್ಕ್ರಬ್ ಇವೆಲ್ಲನೂ ಇದ್ದು. ಮತ್ತು ಮನೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನ ತೊಗೊಂಡು ಮತ್ತು ಏನತ್ತಂದ್ರೆ ಡ್ರೆಸ್ ನಾನು ನೋಡತ್ತಿದ್ನಿ. ಯಾಕೋ ನನಗೆ ಅಷ್ಟು ಸರಿ ಅನ್ನಿಸ್ಲಿಲ್ಲ, ಬ್ಯಾಡ ಬಿಡತ್ತೇಳಿ ಮತ್ತೊಮ್ಮೆ ಡ್ರೆಸ್ ಎಷ್ಟು ನೋಡೀನಿ ಯಾವುದೂ ಲೈಕನ ಆಗಲಿಲ್ಲ ನನಗೆ. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಡ್ರೆಸ್ ನೋಡತ್ತಿದ್ನಿ. ಅವ್ರಿಗೆ ಫೈನಲ್ ಚಾಯ್ಸ್ ನಂದು ಆಗಿರ್ತೈತಿ. ಅವ್ರಿಗೆ ಡ್ರೆಸ್ ಅನ್ನೋ ಶರ್ಟ ಪ್ರತಿ ಸಲನೂ ನಾನು ಚಾಯ್ಸ್ ಮಾಡಿರ್ತೀನಿ. ನಾನು ಚಾಯ್ಸ್ ಮಾಡಿರುವಂಥ ಶರ್ಟ್ ಅವ್ರಿಗೆ ಸೂಪರ್ ಆಕೈತಿ, ಚಲೋ ಆಗಿರ್ತೈತಿ. ಮತ್ತು ನಾನು ಶೂಸನ್ನು ನೋಡತ್ತಿದ್ನಿ. ವಾಕಿಂಗ್ಗೆ ಹೋಗಬೇಕು ಅಂಥೇಳಿ ತೊಗೊಳತ್ತಿದ್ರು ನೋಡ್ಬೇಕಂತ. ಅವನು ಅಷ್ಟೇ ನನ್ನ ಸೈಜ್ ಸಿಗೋಲಾಗಿದ್ದು, ಸ್ವಲ್ಪ ದೊಡ್ಡ ಸ್ವಲ್ಪ ಸಣ್ಣ ಹಿಂಗೆ ಸಿಗಾಕತ್ತಿದ್ದು. ಮತ್ತೊಮ್ಮೆ ಬಂದ್ರೆ ಆಯ್ತು ಬಿಡು ಅಂಥೇಳಿ ಎರಡು ಸತಿ ಬಂದಾಗೂ ಹಾಗೆ ಆಯಿತು. ಕರೆಕ್ಟಾಗಿ ನನಗೆ ಬೇಕಾದಂಥವು ಸಿಗಲೇ ಇಲ್ಲ. ನಮ್ಮ ಮನೆಯವ್ರಿಗಿನ ಡ್ರೆಸ್, ಟಿ ಶರ್ಟ್ ಅದು ಎಲ್ಲ ತೊಗೊಂಡಿವಿ. ಇವಾಗ ಲಿಫ್ಟ್ ಒಳಗೆ ಹೋಗ್ಬೇಕಂತ ನಾನು ವಿಡಿಯೋ ಮಾಡತ್ತಿದ್ನಿ. ವಿಶು ಮತ್ತು ಅವ್ರ ಪಪ್ಪ ಲಿಫ್ಟ್ ಒಳಗೆ ಹೋದರು. ಹಂಗನ ನಾನು ಅಷ್ಟ್ರಾಗ ನಾನು ಬರೋಷ್ಟ್ರಾಗ ಲಿಫ್ಟ್ ಬಂದಾಗಿಬಿಡ್ತು. ಅದಕ್ಕೆ ಕ್ಲೋಸ್ ಆದಮೇಲೆ ನಾನು ಮೆಟ್ಲೆ ಇಳಿದ ಕೆಳಗೆ ಹೋದ್ನಿ. ಮತ್ತು ಕೌಂಟ್ರ್ ಒಳಗೆ ಹೋಗಿ ಬಿಲ್ಲೆಲ್ಲ ಮಾಡಿ ಮನೆಗೆ ಹೋಗ್ಬಿಡ್ದನ ಸಂಜೆನ ಆಗಿತ್ತು. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತು, ಏನು ಅನಿಸಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಜೊತೆ ಶೇರ್ ಮಾಡ್ಕೋರಿ, ಹೇಳ್ರಿ ಏನು ಅಂಥೇಳಿ. ಏನೇ ಸರಿ ತಪ್ಪುಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ರಿ. ಲ್ಯಾಕ್ಮಿ ಕ್ರೀಮ್ ನೋಡ್ರಿ ತೋರ್ಸಾಕತ್ತೇನೆ. ಇದು 500 ಏನೋ ಇತ್ತು ಇದಕ್ಕೆ ಲ್ಯಾಕ್ಮಿ ಕ್ರೀಮ್. ಆಮೇಲೆ ಇದು ನಿವ್ಯಾದ, ಇದು ಬೈ ಒನ್ ಗೆಟ್ ಒನ್ ಇತ್ತು. ಕೆಲವೊಂದಷ್ಟು ಆಫರ್ ಅದಾವು ಡಿಮಾರ್ಟ್ ಒಳಗೆ. ಈಗ ಹೋಗಿ ತೊಗೊಳೋರಿದ್ರೆ ತೊಗೋರಿ. ಮತ್ತು ನಾನು ಪ್ರತಿ ಸಲ ಯೂಸ್ ಮಾಡೋದು ಆಯಿಲ್ಲ, ಅದನ್ನು ತೊಗೊಳತ್ತೀನಿ. ಇದಕ್ಕೆ ಬಾಚಣಿಗೆ ಫ್ರೀ ಇತ್ತು. ಅದು ಭಾಳನ ಲೈಟ್ ವೆಯ್ಟ್ ಹಗುರವಾಗಿತ್ತು, ಬೇಡ ಅಂತ ಬಿಟ್ಟೆ. ನಾನು ಚಿಕ್ಕ ಶ್ಯಾಂಪೂನ ತೊಗೊಂಡು, ಚಿಕ್ಕ ಕಂಪ್ನಿದ ಚಿಕ್ಕ ಎಗ್ ವೈಟ. ನೋಡಬೇಕು ಹೆಂಗೈತಿ ಅಂಥೇಳಿ ಪ್ರತಿ ಸಲ ಚೇಂಜ್ ಮಾಡ್ಕೊತಾನೆ ಇರ್ತಾನೆ. ಯಾವುದಾದ್ರೂ ಒಂದು ಇದು ತೊಗೊಂಡು ನಾನು ಮಾಮಾ ಅರ್ಥದ ಪ್ರಾಡಕ್ಟ. ನನಗೆ ಸೋಪ್ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಅದಕ್ಕೆ ಈ ಸಲ ಕ್ರೀಮ್ನು ಅದನ್ನ ಫೇರ್ ಲವ್ಲಿ ತೊಗೋಬೇಕು. ಪ್ರತಿ ಸಲ ಫೇರ್ ಲವ್ಲಿನ ತೊಗೋತಾನು. ಈ ಸಲ ನಾನು ಕ್ರೀಮ್ ತೊಗೋಬೇಕು ಮಾಮಾ ಅರ್ಥದ್ದು ಅಂಥೇಳಿ ಇಷ್ಟಪಟ್ಟು ತೊಗೊಂಡು. ಆದ್ರೆ ಮಾಮಾ ಅರ್ಥದ ಪ್ರಾಡಕ್ಟ ಭಾಳನ ಕಾಸ್ಟ್ಲಿ ಅನ್ನಿಸ್ತವಪ್ಪ ನನಗಂತರೂ. ನೋಡಬೇಕು ಕಾಸ್ಟ್ಲಿ ಐತಿ, ಅದ್ರ ರಿಸಲ್ಟ್ ಹೆಂಗಿರ್ತೈತೆ ಅಂತ ದೌಡನ ಗೊತ್ತಾಗಂಗಿಲ್ಲ. ಸ್ವಲ್ಪ ಯೂಸ್ ಮಾಡಿದ್ಮೇಲೆ ಗೊತ್ತಾಗ್ತೈತಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.